Audio Jungle. ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏನು ಈಗ ಅನೇಕ ವರ್ಷಗಳಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಮೇಡಮ್ ಅವ್ರು ಹೇಳ್ದಂಗೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಏನು ಪ್ರಕರಣ ಕಂಡು ಬಂದಿದೆ, ಆ ಪ್ರಕರಣಗಳನ್ನು ನಮ್ಮ ಇಂಡಿಯಾದಲ್ಲೂ ಸಹ ಮರುಕಳಿಸಿದಂಗೆ ಇವತ್ತು ಸರ್ಕಾರ ನಿರ್ಧಾರ ತಗೊಂಡಿದೆ. ಆ ಸರ್ಕಾರ ನಿರ್ಧಾರದಂತೆ ಎಲ್ಲ ಇಲಾಖೆಗಳು ಸೇರಿ ಒಟ್ಟುಗೂಡಿಸ್ಕೊಂಡು ಈ ಒಂದು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ಏನು ತೀರ್ಮಾನ ತಗೊಳ್ತೀವಿ, ಆ ತೀರ್ಮಾನಕ್ಕೆ ಬದ್ಧರಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಆದೇಶ ಮಾಡಿದ್ದಾರೆ. ಎಲ್ಲ ಇಲಾಖೆಗಳು ಸಹಕರಿಸಿ ಗ್ರಾಮಾಂತರ ಮತ್ತು ನಗರದಲ್ಲಿ ಏನು ಚಾಚು ತಪ್ಪದೆ ಏನು ಟೈಮ್ ಟೇಬಲ್ ಇದೆಯೋ ಆ ಟೈಮ್ ಟೇಬಲ್ ಪ್ರಕಾರ ಎಲ್ಲ ಸರಿದೂಗಿಸ್ಕೊಂಡು ಎಲ್ಲ ಇಲಾಖಾಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತಿಯಿಂದ ಇರ್ಬೋದು ಮತ್ತು ನಗರಸಭೆ ಇರ್ಬೋದು ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಆವತ್ತಿನ ದಿವಸ ಏನು ಕಾರ್ಯಕ್ರಮ ಇದೆ ಸುಸೂತ್ರವಾಗಿ ನಡೆಸಿ ಯಾವುದೇ ತೊಡಕುಗಳಿಲ್ಲದೆ ಅಡ್ಡ ಆತಂಕಗಳಿಲ್ಲದೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಯಾಕೆಂದರೆ ಪ್ರಕರಣಗಳು ಎಲ್ಲಿ ಇಲ್ಲ, ಆದರೂ ಸಹಿತ ಮಕ್ಕಳಲ್ಲಿ ಈ ಥರ ಪೋಲಿಯೋ ಎಲ್ಲಿ ಬರದ ರೀತಿಯಲ್ಲಿ ನಾವು ಮಾಡೋದು ನಮ್ಮದು ಕರ್ತವ್ಯ. ಅರ್ಥಾಯ್ತಾ? ಆ ಒಂದು ದೃಷ್ಟಿನಲ್ಲಿ ಆರೋಗ್ಯದ ದೃಷ್ಟಿನ ಎಲ್ಲರೂ ಇದನ್ನು ಒಗ್ಗೂಡಿಸ್ಕೊಂಡು ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮಾತು. ಇಒ ಸರ್ ಅಧ್ಯಕ್ಷತೆಯಲ್ಲಿ ಮಾಡಿದ ಇಒ ಸರ್ಗೆ ಧನ್ಯವಾದಗಳು. ನಮ್ಮ ಇಂಡಿಯಾದಲ್ಲಿ ಆ್ಯಕ್ಚುಲಿ 2011ಗೆ ಲಾಸ್ಟ್ ಕೇಸ್ ಆಗಿರೋದು. 2014 ಪೋಲಿಯೋ ಫ್ರೀ ಅಂತ ಡಿಕ್ಲೇರ್ ಮಾಡಿದೆ. ಬಟ್ ಆಫ್ಘಾನಿಸ್ತಾನ್ ಪಾಕಿಸ್ತಾನದಲ್ಲಿ 2025 9 ಕೇಸ್ ಬಂದಿರೋದ್ರಿಂದ, ನಮ್ಮ ಬಾರ್ಡರ್ ಇರೋದ್ರಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ವರ್ಷ. ಅಂದರೆ ಇವಾಗ 21 24ವರೆಗೂ ರೂರಲ್ ಸೈಡು 3 ದಿವಸ ಇರುತ್ತೆ, ಅರ್ಬನ್ನಲ್ಲಿ 4 ದಿವಸ ಇರುತ್ತೆ. ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಹಕಾರ ಬೇಕಾಗತ್ತೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ. ಎಸ್ಪೆಷಲಿ PDOಸ್ದು ಮೇಜರ್ ಪಾರ್ಟ್ ಇರುತ್ತೆ ಸರ್ ಇದರಲ್ಲಿ. ನಮಗೆ ಅವ್ರದ್ದು ಆಟೋ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ 3 ದಿವಸ ಮಾಡಬೇಕಾಗತ್ತೆ. ಮತ್ತು ರೋಟ್ರಿ ಕ್ಲಬ್ ಅವರು ಅಷ್ಟೇ, ಇಒ ಸರು ಅಷ್ಟೇ ಸರ್. ನಿಮ್ಮ ಮಕ್ಕಳನ್ನ ಜಾತ್ರೆಗೆ ಮಾಡಬೇಕಾಗತ್ತೆ ಸರ್. ಸಂಡೇಸ್ ಎಲ್ಲನೂ ಸ್ಕೂಲ್ಸ್ ಓಪನ್ ಮಾಡಬೇಕಾಗತ್ತೆ ಸರ್. ಎಲ್ರಿಗೂ ಒಂದು ಆದೇಶ ಕೊಟ್ಟಿದ್ದಾರೆ, ನೀವು ಒಂದು ಆದೇಶ ಆಗಬೇಕಾಗತ್ತೆ ಸರ್. ಮತ್ತು ಮುನ್ಸಿಪಲ್ ಅವರು ಬೂತಲ್ಲಿರೋರಿಗೆ ಬೆಳಗ್ಗೆ ಮಧ್ಯಾಹ್ನ ಊಟ ಕೊಡಬೇಕಾಗತ್ತೆ ಸರ್. ವಿತ್ ಆಟೋಸು ವೆಹಿಕಲ್ ಪ್ರೊವೈಡ್ ಮಾಡಬೇಕಾಗತ್ತೆ. ಮತ್ತು ಎಲ್ಲ ಡಿಪಾರ್ಟ್ಮೆಂಟಿಂದನೂ ನಮಗೆ ವೆಹಿಕಲ್ಸು 3 ದಿವಸ ಕೊಡಬೇಕಾಗತ್ತೆ ಸರ್ ಎಲ್ರಿಗೂ, ಎಲ್ಲ ಡಿಪಾರ್ಟ್ಮೆಂಟ್ ಅವರು. ಇಷ್ಟು ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಆಗಿದ್ದು ಪ್ರತಿ ವರ್ಷದಂತೆ ಈ ವರ್ಷ ಪ್ರತಿ ವರ್ಷ ಮೊದಲೆಲ್ಲ ನಡೀತಾ ಇತ್ತು. ಇತ್ತೀಚಿನ ದೇಶಗಳಲ್ಲಿ ನೆರೆಯ ದೇಶಗಳಲ್ಲಿ ಕಂಡು ಬಂದಿರೋದ್ರಿಂದ ಅದನ್ನು ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಮಕ್ಕಳಲ್ಲಿ ಆ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಆ ಮಕ್ಕಳ ಬೆಳವಣಿಗೆ ಆ ಕಾಯಿಲೆಯಿಂದ ಪೋಲಿಯೋದಿಂದ ಮುಕ್ತರಾಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಇಲಾಖೆ ಕೂಡ ಎಲ್ಲ ಶಾಲೆಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟು ಎಲ್ಲ ಮಕ್ಕಳನ್ನು ಉಪಸ್ಥಿತರಿರುವಂತೆ ಎಲ್ಲ ಶಾಲೆಗಳಲ್ಲಿ ಇರುವಂತೆ ನಾವು ಸಹಕಾರ ಕೊಡ್ತೀವಿ. ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಫಲಪ್ರದವಾಗಿ ಮಾಡೋಣ. ಎಲ್ಲ ನಮ್ಮ ಕಾರ್ಯಕ್ರಮ, ಇದು ರಾಷ್ಟ್ರೀಯ ಕಾರ್ಯಕ್ರಮ. ಆದ್ದರಿಂದ ನಮ್ಮೆಲ್ಲ ತಾಲೂಕಿನ ಎಲ್ಲ ತಾಲೂಕು ಆಡಳಿತ, ನಮ್ಮ ಯುವ ಸಾಹೇಬರಿದ್ದಾರೆ, ಆರೋಗ್ಯಾಧಿಕಾರಿಗಳು, ರೋಟರಿಯವರು, ಎಲ್ಲ ಇಲಾಖೆಗಳು ಕೂಡ ನಾವೆಲ್ಲ ಇದ್ದೀವಿ. ನಾವೆಲ್ಲರೂ ಸೇರಿಕೊಂಡು ಇದನ್ನು ಕಾರ್ಯಕ್ರಮವನ್ನು ಫಲಪ್ರದವಾಗಿ ಮಾಡೋಣ. ಭಾಳ ಅರ್ಥಗರ್ಭಿತವಾಗಿ ಆ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಎಲ್ಲ ದಿನಗಳು ಕೂಡ ನಾವು ಸಹಕಾರವನ್ನು ಎಲ್ಲ ಇಲಾಖೆಗೂ ನಾವು ಕೊಡೋಣ ಅಂತ ಹೇಳ್ತಾ, ನಮ್ಮ ಇಲಾಖೆ ಕೂಡ ಸಂಪೂರ್ಣ ಸಹಕಾರ ನೀಡುತ್ತೆ ಅಂತ ಹೇಳ್ತಾ ಹೇಳಲು ಅವಕಾಶ ಕೊಡೋದು ಎಲ್ರಿಗೂ ಹೊಂದಿಸ್ತಾ ಎರಡು ಮಾತುಗಳು ಮುಕ್ತಾಯ ಮಾಡಿದೆ. ಜೈ ಹಿಂದ್, ಜೈ ಕರ್ನಾಟಕ. ಅದರ ಒಂದು ಪ್ರಣಾಳಿಕೆಗಳೇನೋ ಅದ್ರ ಬಗ್ಗೆ ಕೂಡ ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ. ಇವತ್ತೊಂದು ದಿನ ಪ್ರಪಂಚದಲ್ಲಿ ಪೋಲಿಯೋ ಮುಕ್ತವಾಗಿದೆ ಸುಮಾರು ಮಟ್ಟಿಗೆ. ಅಂದರೆ ನಮ್ಮ ನೆರೆಯ ರಾಷ್ಟ್ರಗಳಂತ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಬಿಟ್ಟರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಈ ಒಂದು ಕ್ರೆಡಿಟು ತುಂಬ ಜಾಸ್ತಿ ಯಾವ ಸಂಸ್ಥೆಗೆ ಸಿಗಬೇಕಂತಾರೆ, ನಾವು ರೋಟರಿ ಸಂಸ್ಥೆಗೆ ಸಿಗಬೇಕು. ಅದೇ ರೀತಿ ರೋಟರಿ ಸಂಸ್ಥೆ ಪ್ರತಿ ವರ್ಷ ಕೂಡ ಅನೇಕ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಅದೇ ಥರ ಅದರಲ್ಲಿ ಮುಖ್ಯವಾದದ್ದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಈ ವರ್ಷ ಕೂಡ ನಮ್ಮ ತಾಲೂಕು ಆಡಳಿತ ಜೊತೆ ರೋಟರಿ ಸಂಸ್ಥೆ ಇರುತ್ತೆ. ತಾವು ಏನು ಇದು ಮಾಡ್ತೀರಾ, ನಾವು ನಮ್ಮ ಸದಸ್ಯರೆಲ್ಲ ತಾಲೂಕಲ್ಲೆಲ್ಲ ಕೂಡ ನಿಮ್ಮ ಜೊತೆ ಸಂಯೋಜನೆಗೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿಮ್ಮ ಜೊತೆಗಿದ್ದು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪೋಲಿಯೋ ಸಂರಕ್ಷಣಾಧಿಕಾರಿಗಳು ಬೆಂಗಳೂರವರ ಮಾತನಾಡಿ, ಭಾರತ ದೇಶವು
ಕಳೆದ 14 ವರ್ಷಗಳಿಂದ ಪೋಲಿಯೋ ಮುಕ್ತವಾಗಿದೆ ಎಂದು ಮಾರ್ಚ್ 27, 2014ರಂದು ವಿಶ್ವ ಆರೋಗ್ಯ ಸಂಸ್ಥೆಯ ಭಾರತಕ್ಕೆ ಪೋಲಿಯೋ ಮುಕ್ತ ಭಾರತ ಎಂದು ಪ್ರಮಾಣೀಕರಿಸಿದ್ದರು. ಶ್ಲಾಘನೀಯವಾದ ವಿಷಯವಾಗಿದೆ. ಆದರೆ ಕೆಲವು ನೆರೆಹೊರೆಯ ದೇಶಗಳಾದಂತಹ ಅಫ್ಘಾನಿಸ್ತಾನ 2025ರ ಸಾಲಿನಲ್ಲಿ ಸುಮಾರು 9 ಪ್ರಕರಣಗಳು ಹಾಗೂ ಪಾಕಿಸ್ತಾನದಲ್ಲಿ 30 ಪೋಲಿಯೋ ಪ್ರಕರಣಗಳು ಕಂಡುಬಂದಿರುವುದರಿಂದ ಹಾಗೂ ಇದು ನಮ್ಮ ದೇಶಕ್ಕೂ ಸಹ ಸಂಭವಿಸಬಹುದು ಎಂದು ಇಂಡಿಯನ್ ಎಕ್ಸ್ಪೋರ್ಟ್ ಅಡ್ವೈಸರಿ ಗ್ರೂಪ್ ಅವರು ಅಂದಾಜಿಸಿದರು. ಭಾರತ ದೇಶದಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಮೊದಲು ಭಾಗವಾಗಿ ಡಿಸೆಂಬರ್ 21, 2025ರಂದು ರಾಜ್ಯದಾದ್ಯಂತ ಆಯೋಜಿಸಲಾಗಿದೆ ಎಂಬುದನ್ನು ಜಿಲ್ಲಾ ಪಲ್ಸ್ ಪೋಲಿಯೋ ಸರ್ವೇಕ್ಷಣಾಧಿಕಾರಿಗಳು ಬೆಂಗಳೂರಿನವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ PPTಯ ಮುಖಾಂತರ ವಿವರಿಸಿದರು.